ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ. ಯಾವುದಪ್ಪ ಇದು ನೀರು ಎಲ್ಲೋ ನದಿಯಲ್ಲಿ ವಿಡಿಯೋ ಮಾಡಿದ ಥರ ಇದೆ ಅನಿಸುತ್ತೆ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನನ್ನಿವಾಳದಲ್ಲಿ ಇರುವಂತಹ ಕೆರೆ. ಈ ಸುಮಾರು ವರ್ಷಗಳ ಹಿಂದೆ ಬರನಾಡಾಗಿದ್ದು ಸತತವಾಗಿ 5-6 ವರ್ಷಗಳ ಕಾಲ ನೀರಿಲ್ಲದೆ ಮಳೆ ಇಲ್ಲದೆ ತತ್ತರಿಸಿದಂಥ ನಾಡಿನಲ್ಲಿ ಹೋದ ವರ್ಷ ಸ್ವಲ್ಪ ಮಟ್ಟಿಗೆ ಮಳೆ ಆಗಿತ್ತು. ಅದಕ್ಕೂ ಮುಂಚೆ ಕೆರೆ ಕೋಡಿ ಬಿದ್ದು ಸುಮಾರು ಸುತ್ತಮುತ್ತಲಿನ ಊರುಗಳ ಕೆರೆಗಳೆಲ್ಲ ಕೋಡಿ ಬಿದ್ದಿತ್ತು. ಅದೇ ರೀತಿ ಬರೀ 2-3 ಮಳೆಗೆ ಇದು ಭರ್ತಿಯಾಗಿದೆ. ನೋಡೋದಕ್ಕೆ ಸುಂದರವಾಗಿದೆ. ಎಲ್ಲೋ ಬೇರೆ ಕಡೆ ನಾವು ಟ್ರಿಪ್ ಹೋದಾಗ ಹೋಗ್ತೀವಲ್ಲ, ನೀರು ನೋಡೋದಕ್ಕೋಸ್ಕರ ಮಲೆನಾಡು ಸೈಡಲ್ಲಿ ಆ ಥರ ಫೀಲ್ ಬರುತ್ತೆ. ವಿಶಾಲವಾಗಿದೆ. ನಿನ್ನೆ 2 ಸರಿ 3 ಸರಿ ಕೆರೆ ತುಂಬಿರೋದ್ರಿಂದ ಸೀಮೆಜಾಲಿ ಕಳ್ಳೆಗಳು ಇಲ್ಲ. ಪೂರ್ತಿ ಎಂಡ್ ಟು ಎಂಡ್ವರೆಗೂ ನೋಡುವಂಥ ವಿಶಾಲವಾಗಿ ಗಂಗಾಮಾತೆ ನನ್ನಿವಾಳದ ಕೆರೆಗೆ ಬಂದಿದ್ದಾರೆ. ಓಕೆ, ನೋಡೋದಕ್ಕೆ ಒಂಥರ ಖುಷಿ ಆಗುತ್ತದೆ. ನಮ್ಮೂರನ್ನು ಬೆಟ್ಟದ ತಪ್ಪಲಿನಲ್ಲಿ ಸುಮಾರು ಇದು ಕೆರೆ ಒಂದು ಅರ್ಧ ಕಿಲೋಮೀಟ್ರ್ ಕಟ್ಟೆ ಹೊಂದಿದೆ. ರೀಸೆಂಟಾಗಿ ಪಂಚಾಯಿತಿಯವರು ಈ ಕೆರೆ ಮೇಲಿರುವಂಥ ಸೀಮೆಜಾಲಿ ಗಿಡಗಳನ್ನೆಲ್ಲ ತೆರವುಗೊಳಿಸಿ ಭಾಳ ಅದ್ಭುತವಾಗಿ ವೀಕ್ಷಣೆಗೆ ರೆಡಿಯಾಗಿದೆ. ಅದೇ ರೀತಿ ಇನ್ನೊಂದು ಮಳೆ ಬಂದರೆ ಬಹುತೇಕ ತುಂಬೋಗಿದೆ. ಇಲ್ಲಿ ಈ ಟ್ಯೂಬಲ್ಲಿ ನೀರು ಹೋಗ್ತಾಯಿದ್ದು ಸಣ್ಣದಾಗಿ ಹೋಗ್ತಾ ಇದ್ದಾವೆ. ಅದಕ್ಕೆ ಪ್ರಿಕಾಷನ್ ಮೆಟೀರಿಯಲ್ಸ್ ಎಲ್ಲ ತಂದಿತ್ತು. ಇವತ್ತು ನಾಳೆ ಅದನ್ನು ರೆಡಿ ಮಾಡೋಂತಹ ಪ್ರಕ್ರಿಯೆ ಇದೆ. ಅದನ್ನು ರೆಡಿ ಮಾಡಿದ್ರೆ ಆಲ್ಮೋಸ್ಟ್ ನೀರುಗಳು ಸುಮಾರು ದಿವಸ ಇರುತ್ತೆ. ಲಾಸ್ಟ್ ಟೈಮು ಒಂದು ಅರ್ಧ ನೀರು ಕೆರೆಯಿಂದ ಸೋರಿಕೆಯಾಗಿತ್ತು. ಅದನ್ನು ಮನಗಂಡ ಪಂಚಾಯಿತಿ ಸಿಬ್ಬಂದಿಯವರು ಈಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಇವತ್ತಿಲ್ಲ ನಾಳೆ ಅದನ್ನು ನೀರು ನಿಲ್ಲಿಸುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂತ ಕೇಳ್ತಿದ್ದೀನಿ. ಆದರೂ ಸ್ನೇಹಿತರೆ, ನನ್ನಿವಾಳದಲ್ಲಿ ಊರಿಗೆ ಹತ್ತಿರವಾಗಿರುವಂತಹ ಕೆರೆ ಎಲ್ಲ ಫೆಸಿಲಿಟೀಸು ನಮಗೆ ಹತ್ರನೇ ಇದೆ. ಓಕೆ, ಆ ಥರ ಒಂದು ಊರು ನಮ್ಮದಾಗಿದೆ. ಈ ಊರಿನ ವಿಶೇಷತೆ ಏನಂದರೆ ಊರಿನ ಪಕ್ಕದಲ್ಲೇ ಕೆರೆ, ಪಕ್ಕದಲ್ಲೇ ಗುಡ್ಡ. ನಮ್ಮ ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು ನಮಗೆ ಬೇರೆ ಎಲ್ಲಿ ಹೋಗಬೇಕಾಗಿಲ್ಲ. ಯಾಕಂದರೆ ಕಾಲಕ್ಕೆ ಮಳೆ ಬೆಳೆ ಆದರೆ ನನ್ನಿವಾಳ ಸ್ವರ್ಗ ಅಂತ ಹೇಳೋದ್ರಲ್ಲಿ ಎರಡನೇ ಮಾತಿಲ್ಲ. ಸುಮಾರು ವರ್ಷಗಳ ಹಿಂದೆ ಬರಗಾಲ ಬಂದಿತ್ತು, ನಡೀತಾ ಇತ್ತು. ಅಂತಹ ಕಾಲದಲ್ಲೂ ಒಂದು ಸರಿ ಈ ಕೆರೆ ತುಂಬಿದ್ರೆ ಒಂದು 2-3 ವರ್ಷ ನಮಗೆ ಭಯ ಇರಲ್ಲ. ನೋಡಿ ಸ್ನೇಹಿತರೆ, ನಾವೆಲ್ಲ ಓದಂಥ ಫೀಲ್ ಆಗ್ತದೆ. ಇನ್ಮೇಲೆ ಈ ಕಡೆ ಸುಮಾರು ಕೆರೆ ಪಕ್ಕದಲ್ಲಿ ಜಮೀನುಗಳಲ್ಲಿ ಸುಮಾರು ಸೀಮೆಜಾಲಿ ಬೆಳೆದ್ಬಿಟ್ಟು ಈಗ ಉಳುಮೆ ಮಾಡೋಕ್ಕಾಗ್ತಾಯಿಲ್ಲ. ಇದೇ ಥರ ವರ್ಷ ತುಂಬಿದರೆ ಅಲ್ಲೂ ಕೂಡ ರೈತರು ಅವರ ಬೆಳೆ ಇಡುವಂತಹ ಕಾರ್ಯಕ್ರಮಗಳಲ್ಲಿ ಮುಂದಾಗ್ತಾರೆ. ನೋಡಿದ್ರೆ ಸ್ನೇಹಿತರೆ, ಇದು ಕೆರೆ ಕೋಡಿ ಹತ್ರಕ್ಕೆ ಬಂದಿದ್ದೀನಿ. ಆಲ್ಮೋಸ್ಟ್ ಆಲ್ ಭರ್ತಿಯಾಗಿದೆ. ಇದು ಇತ್ತೀಚೆಗೆ ನಿರ್ಮಾಣವಾಗಿರುತ್ತಂಥ ಒಂದು ಕೆರೆ ಕೋಡಿ ತೂಪು ಅಂತಾರಲ್ಲ, ಅದು ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಬಟ್ ಲಾಸ್ಟ್ ಟೈಮ್ ಅದು ಫೇಲ್ಯೂರ್ ಆಯಿತು. ಬೇರೆ ಮಣ್ಣಿನಿಂದ ಅದನ್ನು ಭರ್ತಿ ಮಾಡಿ ಪ್ಯಾಕ್ ಮಾಡಿ ನಿಲ್ಲಿಸಿದ್ದಾರೆ. ಒಟ್ಟು ಒಂದು ಸುಂದರವಾದ ವಿಹಂಗಮ ಅಂತ ನೋಡೋದಕ್ಕೆ ಚೆನ್ನಾಗಿದೆ. ನೋಡಿ ಸ್ನೇಹಿತರಲ್ಲಿ ಕಾಣ್ತಾ ಇದೆಯಲ್ಲ, ಅದು ನಾನು ಹೇಳೋದು ಕೆರೆ ಕೋಡಿ ಅಂತಾರಲ್ಲ, ಅದು ಕೆಲವು ಅಡಿಗಳು ಅಂದರೆ 1.5 ಅಡಿ ಅಷ್ಟು ಗ್ಯಾಪ್ ಇದೆ ಅಷ್ಟೇ. ಅಷ್ಟು ನೀರು ಬಂದರೆ ನನ್ನಿವಾಳದ ಕೆರೆ ಕೋಡಿ ಬೀಳುತ್ತೆ. ಬಟ್ ಏನಪ್ಪ ಅಂದರೆ ಇಷ್ಟು ದಿನ ಬಂದಿರೋ ನೀರಿಗಿಂತ 2ರಷ್ಟು ನೀರು ಈ 1 ಅಡಿ ಬರಬೇಕಂದ್ರೆ ಅಷ್ಟು ಮಳೆ ಬೇಕಾಗುತ್ತೆ. ಇದು ವಿಸ್ತಾರ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಈಗ ಇನ್ಮೇಲೆ ಬರುವಂಥ ನೀರಿಂದು ಡೈಮೆನ್ಷನ್ ಜಾಸ್ತಿ ಆದಂಗೆಲ್ಲ ನೀರು ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ವರುಣನ ಕೃಪೆಯಿಂದ ಈ ಸರಿನೂ ಕೆರೆ ಕೋಡಿ ಬಿದ್ದು ಎಲ್ಲ ನಮ್ಮ ಊರಿನ ಸಮಸ್ತ ರೈತರಿಗೆ ಎಲ್ಲರಿಗೂ ಒಂದು ಉತ್ತಮ ರೀತಿ ಬದುಕು ಕಟ್ಟಿಕೊಡುತ್ತೆ ಅಂತ ಹೇಳ್ಬಿಟ್ಟು ಆಸೆ ನನಗಿದೆ. ನೋಡಿ ಸ್ನೇಹಿತರೆ, ನನ್ನಿವಾಳದ ಬೆಟ್ಟ, ಅಲ್ಲೇ ಪ್ರಕೃತಿ ಮಡಿಲಲ್ಲಿ ಇರುವಂತಹ ಬೆಟ್ಟದ ಪಕ್ಕದಲ್ಲಿರುವಂತಹ ಕೆರೆ, ಊರು ಎಷ್ಟು ಸುಂದರವಾಗಿದೆಯಲ್ಲ.